ನಮ್ಗೆ ಆ ಪೇಷನ್ಸ್ ಎಲ್ಲ ಇಲ್ಲ. ಹಿಂಗನ್ಬಿಟ್ಟು ಹಿಂಗೆ ಕುಯ್ಯೋದು ಅವೆಲ್ಲ ಆಗಲ್ಲ ನಮಗೆ. ಆಸ್ ಅ ಬಿಗಿನರ್ ನಾವು ಸಣ್ಣ ಮೈಕ್ 200-300 ರೂಪಾಯಿ ಮೈಕ್ ಒಳ್ಳೆ ಸ್ಟಾರ್ಟ್ ಮಾಡಿದ್ದು ನಾನು ಫೋನ್ ಒಳ್ಳೆ. ಬರೀ ಮೋಟೋ ವ್ಲಾಗ್ ಮಾಡ್ತೀರಾ, ಮೋಟೋ ವ್ಲಾಗ್ ಕಾಸು ಮಾಡ್ಬಿಡ್ತೀನಿ ಅಂದರೆ ಬೀದಿಗೆ ಬಂದ್ಬಿಡ್ತೀರಾ. ಇಷ್ಟಕ್ಕೆ 7,500 ಅಷ್ಟೇ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನನ್ನಂತ ಸೂಪರ್ ಆಗಿ ನೀವು ಸೂಪರ್ ಆಗಿ ಇರ ಅಂತ ಅನ್ಕೊಂತೀನಿ. ನಂಗೆ ಚೆನ್ನಾಗಿರಿ. ಇವತ್ತು ಬಂದು ಮೇನ್ ಆಗಿ ಒನ್ ಆಫ್ ದಿ ಮೋಸ್ಟ್ ಅಪ್ಗ್ರೇಡ್ ಬೇಕಾಗಿ ಇದು ಎಲ್ಲ ಅದೇ ಹೇಳ್ತಾ ಇದ್ರಿ, ಲೈಕ್ ಮೈಕ್ ಚೆನ್ನಾಗಿಲ್ಲ ಬ್ರೋ, ವಾಯ್ಸ್ ಕ್ವಾಲಿಟಿ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಮತ್ತು ವಿಂಡ್ ಬ್ಲಾಸ್ಟ್ ಜಾಸ್ತಿ ಇದೆ. ಬಾಯ್ಸ್ ಏನು ಗೊತ್ತಾ, ಟು ಬಿ ಆನೆಸ್ಟ್, ವಿಂಡ್ ಬ್ಲಾಸ್ಟ್ ನಾವೇನೇ ಮಾಡಿದ್ರೂ ಇದ್ದೇ ಇರುತ್ತೆ. ಆ್ಯಸ್ ಅ ಬಿಗಿನರ್ ನಾವು ಸಣ್ಣ ಮೈಕ್ 200-300 ರೂಪಾಯಿ ಮೈಕ್ ಒಳ್ಳೆ ಸ್ಟಾರ್ಟ್ ಮಾಡಿದ್ದು ನಾನು ಫೋನ್ ಒಳ್ಳೆ. ಫೋನ್ನ ಇಲ್ಲಿಗೆ ಹಾಕೋತಾ ಇದೆ, ಅದು ಈ ಥರ ಓಲ್ಡ್ರಲ್ಲ, ಇನ್ನೊಂದು ಥರ ಓಲ್ಡ್ರ್ ಇತ್ತದು. ಅದು ಹಿಂಗೆ ಟೈಪ್ ಮಾಡ್ತೀವಿ ನೋಡಿ, ಆ ಥರ ಓಲ್ಡ್ರ್ ಹಾಕ್ಕೊಂಡು ಫೋನ್ ಹಾಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಈ ಮೈಕ್ ಬಂದು ನಾನು ಗೋಪ್ರೋ ಇಸ್ಕೊಂಡಾಗ ಅಲ್ಲೇ ಇಸ್ಕೊಂಡಿದ್ದು G2 ಪ್ರಾಡಕ್ಟ್ಸ್ ಒಳ್ಳೆ 1,500 ಕೊಟ್ಟು. ಸೊ ದ ಮೈನ್ ಅಪ್ಗ್ರೇಡ್ ಬೇಕಾಗಿ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಅದೊಂದು ಅಪ್ಗ್ರೇಡ್ ಆಗಿಬಿಟ್ರೆ ಇಟ್ಸ್ ಲೈಕ್ ಸಾರ್ಟೆಡ್ ಅಂದ್ಕೊಳ್ಳಿ. ಸೊ ಫೈನಲಿ ನೋಡಿ ಬಂದೇ ಬಿಡ್ತು. ಓಪನ್ ಮಾಡಿದೆ ಅಂದರೆ ಫುಲ್ ಓಪನ್ ಮಾಡಿರಲಿಲ್ಲ, ವ್ಲಾಗಲ್ಲಿ ಓಪನ್ ಮಾಡೋಣ ಅಂತ. ಒನ್ ಆಫ್ ದಿ ಬೆಸ್ಟ್ ಪ್ರೈಸಲ್ಲಿ ಸಿಕ್ಕಿದ್ದು ನನಗೆ ರೋಡ್ ಮೈಕು. 3,660 ರೂಪೀಸು, 7.5K ಅಂದ್ಕೊಳ್ಳಿ ರೋಡ್ ಮೈಕು. ನೀವು ಏನಾದರೂ ರೋಡ್ ಮೈಕ್ನ ನೋಡ್ತಾ ಇದ್ರೆ ಅಮೆಝಾನ್ ಒಳ್ಳೆ ಒನ್ ಆಫ್ ದಿ ಬೆಸ್ಟ್ ಸೇಲ್ಸ್ ನಡೀತಿದೆ, ಈಸ್ಕೊಳ್ಳಿ. 3.6K ಸಿಕ್ಕಿದೆ 7.5K ಮೈಕ್ ಅಂದರೆ ಯೋಚನೆ ಮಾಡಿ, ಕ್ರೇಜಿ ಅಲ್ಲ. ಸೊ ಬನ್ನಿ ದೇವ್ರನ್ನ ನೆನೆಸ್ಕೊಂಡು ಜೈ ಶ್ರೀರಾಮ್ ಅಂತ ಓಪನ್ ಮಾಡೋಣ. ಎಲ್ಲ ಒಳ್ಳೇದಾಗಲಿ, ಆಗುತ್ತೆ. ಬಿಗ್ ಅನೌನ್ಸ್ಮೆಂಟ್ ಅನ್ನೋದಕ್ಕಿಂತ ಡೂಯಿಂಗ್ ಇಟ್ ಬಾಯ್ಸ್ ಖುಷಿ ಆಗುತ್ತೆ, ಬಿಕಾಸ್ ಎವ್ರಿಥಿಂಗ್ ವರ್ಕಿಂಗ್ ಅಲ್ಲ ಅನ್ನೋದಕ್ಕಿಂತ ಐ ಆಮ್ ವರ್ಕಿಂಗ್ ಆಟ್. ಓ ಫಕ್ ಬ್ರೋ, ನೋಡ್ತಾ ಇರ್ಬೋದು. ಇಷ್ಟೇ ಬಾಯ್ಸ್ ನೋಡಿ, ಇಷ್ಟಕ್ಕೆ 7,500 ಅಷ್ಟೇ, ಜಾಸ್ತಿ ಏನಿಲ್ಲ. 7.5K. ನಾನು ಬಂದು ಅಮೆಝಾನಲ್ಲಿ ಬುಕ್ ಮಾಡಿದ್ದು, ಒನ್ ಆಫ್ ದಿ ಬೆಸ್ಟ್ ಪ್ರೈಸಿಗೆ ಸಿಕ್ತು. ದೇವ್ರನ್ನ ನೆನ್ಸ್ಕೊಂಡು ಓಪನ್ ಮಾಡೋಣ. ಜೈ ಶ್ರೀರಾಮ್. ಫೈನಲಿ ಓಪನ್ ಮಾಡ್ತಿದ್ದೀವಿ. ಏನು ಬಾಯ್ಸ್ ತರ್ಸಾಯ್ತು, ಯೂಸ್ ಮಾಡಲೇಬೇಕು. ನಮ್ಗೆ ಆ ಪೇಷನ್ಸ್ ಎಲ್ಲ ಇಲ್ಲ, ಹಿಂಗನ್ಬಿಟ್ಟು ಹಿಂಗೆ ಕುಯ್ಯೋದು ಅವೆಲ್ಲ ಆಗಲ್ಲ ನಮಗೆ. ಇಷ್ಟೇ ಬಾಯ್ಸ್, ಇಷ್ಟಕ್ಕೆ 7,500 ಪ್ರೈಸು. ನಮ್ಗೆ ಬೆಸ್ಟ್ ಪ್ರೈಸಲ್ಲಿ ಸಿಕ್ತು. ನೀವು ಯಾರು ಹುಡುಕ್ತಾ ಇದ್ರೆ ಅವ್ರ ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ರೆ, ಸ್ಟಾರ್ಟಿಂಗ್ ಒಳ್ಳೆ ರೋಡ್ ಮೈಕ್ ಏನು ಬೇಡ, ಬರ್ತಾ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಸೈಡ್ ಅಷ್ಟಲ್ಲಿ ಇರಬೇಕು, ಸೈಡ್ ಅರ್ನಿಂಗ್ ಇರಬೇಕು. ಬರೀ ಮೋಟೋ ವ್ಲಾಗ್ ಮಾಡ್ತೀರಾ, ಮೋಟೋ ವ್ಲಾಗ್ ಕಾಸು ಮಾಡ್ಬಿಡ್ತೀನಿ ಅಂದರೆ ಬೀದಿಗೆ ಬಂದ್ಬಿಡ್ತೀರಾ. ಇದು ನೋಡಿ ಮ್ಯಾನ್ಯುವಲ್ ಬುಕ್ಕು, ಹೆಂಗೆ ಕನೆಕ್ಟ್ ಮಾಡೋದು ಏನು ಅಂತ ಎಲ್ಲ ಇದ್ರೊಳಗಿದೆ. ಅದು ಬಿಟ್ಟು ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತೆ. ಇದು ಬಂದು ಇದ್ರೊಳಗೂ ಏನೇನೋ ಇದೆ ಬಾಯ್ಸ್. ಎಂಬಲೆಸ್ ಕಾಟನ್ ನೆಟ್ ಗೈಡ್ ನೋಡಿ. ಫೈನಲಿ ವಿ ಆರ್ ವೈಟಿಂಗ್ ಫಾರ್ ದಿಸ್. 7,500 ಅನ್ಕೊಳ್ಳಿ ಜಸ್ಟ್ ಮೈಕ್ಗೆ. ನಾನು ಡೋಕಾ ಮಾಡ್ಬೋದಾಯ್ತು ನಿಮ್ಗೂ 7,500 ಅಂತ, ಬಟ್ ನನಗೇನು ಸುಳ್ಳು ಹೇಳೋಕ್ಕೇನು ಇಷ್ಟ ಇಲ್ಲ ಬಾಯ್ಸ್. ನೋಡಿ ಆ ಕ್ವಾಲಿಟಿ ಹೆಂಗಿದೆ ಅಂತ. ಏನೇನು ಕೊಟ್ಟಿದ್ದಾರೆ ಅಂದರೆ ನಾಟ್ ಈಟ್ ಅಂತ ಹಾಕೋರೆ. ನಮ್ಮ ಇಂಡಿಯನ್ಸ್ ಎಷ್ಟು ದಡ್ರು ಅಂತ ಇದು ಸುಮ್ಮನೆ ಹಾಕಿರೋದು. ಲೈಕ್ ಒಳಗಡೆ ಫ್ರಾಗ್ರೆನ್ಸ್ಗೆ ಇದು ಹಾಕೋದು, ಇದು ಫ್ರೆಶ್ನರ್, ಇದು ಇದನ್ನ ತಿನ್ನಬೇಡಿ ಅಂತ ಹಾಕವ್ರೆ. ನಮ್ಮ ಇಂಡಿಯನ್ಸ್ ಗೊತ್ತಲ್ಲ, ಏನು ಕೊಟ್ಟರು ಹಾಕೊಂಡ್ಬಿಡೋದೆ ಬೈಗೆ. ನೋಡಿ ಬಾಯ್ಸ್, ಇದಿಷ್ಟೇ ಎಷ್ಟು ಮೈಕಿಗೆ 7,500 ಕ್ಲಿಪ್ ಇದೆ. ಸೊ ಇನ್ನು ನನಗನ್ಸಿರೋ ಪ್ರಕಾರ ಒನ್ ಆಫ್ ದಿ ಕ್ರೇಜಿಯೆಸ್ಟ್ ಕ್ವಾಲಿಟಿ ಇರುತ್ತೆ ವಾಯ್ಸು. ಐ ವಿಲ್ ಟ್ರೈ ಮೈ ಬೆಸ್ಟ್ ವೈಸರ್ ಹಾಕೊಂಡು ಮಾತಾಡೋಕ್ಕೆ, ಬಿಕಾಸ್ ನಾನು ಯಾವಾಗಲೂ ವೈಸರ್ ಹಾಕಲ್ಲ, ಬಿಕಾಸ್ ನಾವು ಒಳಗಡೆ ಸಫೋಕೇಶನ್ ಆಗುತ್ತೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಇವಾಗ ಒಂದು ಬೇಕು ಅಂದರೆ ಒಂದು ಕಳ್ಕೊಬೇಕು ಅಂತಾರೆ ನೋಡಿ, ಆ ಥರ ಮಸ್ತಾಗಿ ಒಳ್ಳೊಳ್ಳೆ ಕಾಂಟೆಂಟ್ ಮಾಡೋಣ ಬಾಯ್ಸ್. ಐ ಪ್ರಾಮಿಸ್ ಯು, ಈ ವರ್ಷ ಮುಗಿಯೋಷ್ಟೊಳಗೆ 10K ಆಗಿರುತ್ತೆ ಅಂತ. ಅದು ನೀವು ಮಾಡಬೇಕು. ನನ್ನ ಕೈಯೊಳಗೆ ಆಗೋ ಕಷ್ಟ ನಾನು ಪಡ್ತೀನಿ. ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ ಇನ್ನು 6 ಮಂತ್ಸು. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಏನಪ್ಪ ಬರ್ತಾನೆ ಇಲ್ಲ. ಸೊ ಮನೆಯಾಗ ಯಾರಾದರೂ ವ್ಲಾಗ್ ಹೊಸಬರಾಗಿದ್ದಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ಸ್. ಒಳ್ಳೆ ಸಪೋರ್ಟ್ ತೋರಿಸಿ, ಒಳ್ಳೆ ಕಂಟೆಂಟ್ಗಳು ಮಾಡ್ತೀನಿ. ಬಿಕಾಸ್ ಈ ಸತಿ ಎಲ್ಲ ಸಿನಿಮ್ಯಾಟಿಕ್ಸ್ ಮಾಡೋಣ, ಸುಮ್ಮನೆ ಗಿಮ್ಮಿ ಎಲ್ಲ ಬೇಡ. ಏನಿದೆ ಇದು ಟು ಓ ಡೈರೆಕ್ಟ್ ಆಗುತ್ತೆ ಬಾಯ್ಸ್, ತೊಂದರೆ ಇಲ್ಲ. ಕಟ್ ಆಯಿತು, ಬನ್ನಿ ಮಾಡೋಣ, ಟೆಸ್ಟ್ ಮಾಡೋಣ ಗೋಪ್ರಲ್ಲಿ ಹೆಂಗೆ ಬರುತ್ತೆ ಅಂತ. ಬ್ಯಾಟ್ರೀಸ್ ಎಲ್ಲ ಮೇಲಿದೆ ನಿಮಗೆ. ಡೈರೆಕ್ಟು ವ್ಲಾಗ್ ಮಾಡ್ಬೋಣ, ಏನಂತೀರಾ? ಮಸ್ತಾಗಿ ಮೈಕ್ ಟೆಸ್ಟ್ ಮಾಡಿಕೊಂಡು ಬರೋಣ ಒಂದು ರೌಂಡ್ ಹೋಗಿ. ಹೆಂಗಿದ್ರೆ ನಾನು ಹೋಗ್ಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು, ಇದೊಂದು ಶಾರ್ಟ್ ವ್ಲಾಗ್ ಆಗಿರುತ್ತೆ, 2 to 3 minutes ವ್ಲಾಗ್ ಅಷ್ಟೇ. ಸೊ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬಂದು ಲೈಕ್ ಸೆಟಪ್ ವಿಡಿಯೋ ಬೇಕು ಅಂದರೆ ಹೇಳಿ, ನಾನು
ನೀಟಾಗಿ ನಿಮಗೆ ಸೆಟಪ್ದು ವಿಡಿಯೋ ಮಾಡ್ತೀನಿ ಬೇಕಂದ್ರೆ. ಸೊ ದಿಸ್ ಈಸ್ ವಾಟ್, ಇಷ್ಟಕ್ಕೆ 7,500 ಬಾಯ್ಸ್ ಅಷ್ಟೇ. ಜಾಸ್ತಿ ಏನಿಗೆ ಗೊತ್ತಾ, 7,500 ಅಂತ ಹೇಳ್ತೀನಿ. ಗೊತ್ತಾಗಬೇಕು. ಸುಮ್ಮನೆ ಮನೇಲಿ ಕೂತ್ಕೊಂಡು ಜಡ್ಜ್ ಮಾಡ್ತಿರಲ್ಲ, ಅವನೇನೆ ಅದೊಂದು ಮೈಕ್ ಅದೊಂದು ಕ್ಯಾಮ್ರಾ ಹಾಕೊಂಡು ಮಾತಾಡ್ಬಿಡ್ತಾನೆ ಅಂತ. ವ್ಲಾಗರ್ಸ್ಗೆ, ಕಂಟೆಂಟ್ ಕ್ರಿಯೇಟರ್ಸ್ಗೆ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಮುಂಚೆ ಎಷ್ಟು ಶ್ರಮ ಇರುತ್ತೆ, ಏನೇನು ಮಾಡ್ತೀವಿ, ಹೆಂಗೆ ಹೋಗುತ್ತೆ ವ್ಲಾಗ್ಸು, ಹೆಂಗೆ ಎಡಿಟ್ ಮಾಡ್ತೀವಿ, ಸಿಕ್ಕಾಪಟ್ಟೆ ಇರುತ್ತೆ ಬಾಯ್ಸ್. ಸೊ ದಯವಿಟ್ಟು ಆದರೆ ಸಪೋರ್ಟ್ ಮಾಡಿಲ್ಲ, ಜಡ್ಜ್ ಮಾಡೋಕೆ ಹೋಗ್ಬಿಡಿ ಯಾರನ್ನೂ. ಹಂಗೆ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಇದು ಬಂದು ನಿಮ್ಮ ಚಾಕು ಅಂತ, ನನ್ನದೇ ಓನ್ ಚಾಕ್ಲೇಟ್ ಬ್ರ್ಯಾಂಡು. ಇಫ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಸೈಡಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಹಾಕ್ತೀನಿ ನೋಡಿ, DM ಮಾಡಿ ತರಿಸ್ಕೊಳ್ಳಿ, ಟೇಸ್ಟ್ ಮಾಡಿ. ಒನ್ ಆಫ್ ದಿ ಕ್ರೇಜಿಯಸ್ಟ್ ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂದ್ಕೊಳ್ಳಿ. ಇದರಲ್ಲಿ ಮೇನ್ ಆಗಿ ನಮ್ಮ ಹತ್ರ ಏನಂದರೆ ರಮ್ಮನ್ ರೈಸನ್ ಸಿಗುತ್ತೆ. ರಿಯಲ್ ರಮ್ ಹಾಕಿ ರೈಸನ್ಸ್ನ ನೆನೆಸಿ ಅದರೊಳಗೆ ಚಾಕ್ಲೇಟ್ ಮಾಡೋ ಅಂಥದ್ದು. ಸೊ ಒನ್ ಆಫ್ ದಿ ಕ್ರೇಜಿಯಸ್ಟ್ ಟೇಸ್ಟ್. ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಟ್ರೈ ಮಾಡಿಸ್ಬೋದು. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಜಾಸ್ತಿ ಇದರಲ್ಲಿ ಚಾಕ್ಲೇಟ್ ಪ್ರಮೋಷನ್ ಎಲ್ಲ ಬೇಡ ಅನ್ನೋದಕ್ಕಿಂತ ನಮ್ದನ್ನು ನಾವು ಪ್ರಮೋಷನ್ ಮಾಡ್ಕೋಬೇಕಾಗುತ್ತೆ. ಸೊ ದಟ್ಸ್ ಫೈನ್ ಬಾಯ್ಸ್. ಮೇನ್ ಆಗಿ ಯಾರು ಹೊಸ ವ್ಲಾಗ್ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.